ಉಡುಪಿಯ ಪವಿತ್ರ ಕ್ಷೇತ್ರಗಳಲ್ಲೊಂದು ಉಂಡಾರು ವಿಷ್ಣುಮೂರ್ತಿ ದೇವಸ್ಥಾನ. ಆ ಊರಿಗೆ ಉಂಡಾರು ಎಂಬ ಹೆಸರು ಬರೋದಕ್ಕೆ ಆ ದೇವಸ್ಥಾನದ ಜೊತೆಗೆ ಒಂದು ಕಥೆ ಇದೆ. ಆ ದೇವಸ್ಥಾನದ ಅರ್ಚಕರಿಗೊಮ್ಮೆ ಕಾರ್ಯನಿಮಿತ್ತವಾಗಿ ಪರ ಊರಿಗೆ ಹೋಗಲಿರುತ್ತೆ. ಹೀಗಾಗಿ ಅವರು ತಮ್ಮ ಮಗನ ಹತ್ತಿರ ಆ ದೇವರಿಗೆ ನೈವೇದ್ಯ ಇಡೋದಕ್ಕೆ ಹೇಳಿರ್ತಾರೆ. ಆ ಪುಟ್ಟ ಬಾಲಕ ದೇವರಿಗೆ ನೈವೇದ್ಯವನ್ನ ಇಟ್ಟು ದೇವರದನ್ನ ತಿನ್ನುತ್ತಾರೆ ಅಂತ ಕಾಯ್ತಾ ಇರ್ತಾನೆ. ಎಷ್ಟೇ ಹೊತ್ತು ಕಾದರೂ ದೇವರು ನೈವೇದ್ಯವನ್ನು ತಿನ್ನದೇ ಇದ್ದಾಗ ಇದರಿಂದ ಬೇಜಾರಾದ ಬಾಲಕ ದೇವರಿಗೆ ಕೇವಲ ಅನ್ನವನ್ನ ತಿನ್ನಲು ಸಾಧ್ಯವಾಗುತ್ತಿಲ್ಲವೇನೋ ಅಂತ ತಿಳಿದುಕೊಂಡು ತುಳುನಾಡಿನಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಮಾವಿನ ಹಣ್ಣನ್ನ ಬೇಯಿಸಿಡ್ತಾರೆ. ಆ ಮಾವಿನ ಹಣ್ಣನ್ನ ದೇವರ ನೈವೇದ್ಯದ ಜೊತೆಗೆ ದೇವರ ಸೇವನೆಗಂತ ಇಡ್ತಾನೆ. ಮತ್ತೆ ಕಾಯ್ತಾನೆ. ಎಷ್ಟು ಹೊತ್ತಾದರೂ ದೇವರು ನೈವೇದ್ಯವನ್ನ ಸ್ವೀಕರಿಸೋದೇ ಇಲ್ಲ. ಇದರಿಂದ ಬೇಜಾರಾದ ಬಾಲಕ ದೇವರೇ ನೈವೇದ್ಯವನ್ನ ದಯಮಾಡಿ ಸ್ವೀಕರಿಸಿ, ಇಲ್ಲದಿದ್ರೆ ಅಪ್ಪ ಬಂದು ನನಗೆ ಬೈತಾರೆ ಅಂತ ಅತ್ತು ಗೋಗರೆದು ಅಲ್ಲೇ ಮಲಗಿಬಿಡ್ತಾನೆ. ಮರುದಿನ ಬಂದು ಪುರೋಹಿತರು ಆ ದೇವರ ಮುಂದೆ ಇದ್ದ ನೈವೇದ್ಯದ ಪಾತ್ರೆಯನ್ನು ಗಮನಿಸಿದಾಗ ಅಲ್ಲಿ ಪಾತ್ರೆ ಇರಲಿಲ್ಲ. ಕೋಪಗೊಂಡ ಅರ್ಚಕರು ಮಗ ನೈವೇದ್ಯವನ್ನು ಇಡಲೇ ಇಲ್ಲವೇನೋ ಎಂದು ತಿಳಿದುಕೊಂಡು ತುಂಬಾ ಕೋಪಗೊಂಡರು. ಆ ಪುಟ್ಟ ಬಾಲಕ ಅಪ್ಪನ ಬಳಿ ನಡೆದ ವಿಷಯವನ್ನ ಹೇಳಿದ್ರು ಅವರು ನಂಬೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದರ ಮೇಲೆ ನೈವೇದ್ಯದ ಪಾತ್ರೆ ಕೂಡ ಎಲ್ಲೂ ಕಾಣಸಿಗ್ಲಿಲ್ಲ. ಆ ದಿನ ರಾತ್ರಿ ಪುರೋಹಿತರಿಗೆ ದೇವರು ಕನಸಿನಲ್ಲಿ ಬಂದು ತಾನು ನೈವೇದ್ಯವನ್ನ ಸ್ವೀಕರಿಸಿ ಆ ಪಾತ್ರೆಯನ್ನ ದೇವರ ಕೆರೆಯಲ್ಲಿ ಹಾಕಿರೋದಾಗಿ ತಿಳಿಸಿಕೊಡ್ತಾರೆ. ಆ ದೇವಸ್ಥಾನದಲ್ಲಿ ದೇವರೇ ಬಂದು ಉಂಡು ಹೋದ ಕಾರಣ ಆ ಊರಿಗೆ ಉಂಡಾರು ಎಂಬ ಹೆಸರು ಬಂದಿದೆ ಅನ್ನೋದು ಪ್ರತೀತಿ.